ನಿಮ್ಗಿನ್ನ ನಾನು ಎಷ್ಟು ಹೇಳಿ ನಾನು ಹೇಳೋದು ನಿಮ್ಗೆ ಅರ್ಥನಾಗತ್ತಿಲ್ಲ. ಅಲ್ಲ, ಯಾಕೆ ಈ ಥರ ಎಲ್ಲ ಮಾತಾಡಕತ್ತೀರಿ? ನನ್ನ ಮನಸ್ಸಿಗೆ ಯಾಕೆ ಇಷ್ಟು ನೋವು ಮಾಡಾಕತ್ತೀರಿ? ನಾನು ನಿಮ್ಮನ್ನು ಪ್ರೀತಿ ಮಾಡಿದ ತಪ್ಪೇನು? ಹಾಗಂತ ನಾನು ನಿಮ್ಮನ್ನು ಬಿಟ್ಟ ಬೇರೆ ಹುಡುಗಿನ ಮದುವೆ ಆಗ್ಬೇಕೇನು? ನೋಡ್ರಿ, ನಂದು ಒಂದು ಸೈಡ ಪ್ರೀತಿ ಇರಬೇಕು, ಆದ್ರೆ ನಿಮ್ಮನ್ನು ನಾನು ಮನಸಾರ ಇಷ್ಟಪಟ್ಟೇನಿ. ನಿಮ್ಮನ್ನು ಬಿಟ್ಟು ನನಗೆ ಬೇರೆ ಮದುವೆ ಆಗೋಕೆ ಮನಸ್ಸಿಲ್ಲ. ನಾನು ಏನು ಮಾಡಲಿ, ನೀವ ಹೇಳ್ರಿ. ನೋಡಿ, ನನಗೆ ಕೋಪ ಬರ್ಸ್ಬೇಡಿ. ನಾನು ನಿಮಗೆ ಅವಾಗಿಂದ ಹೇಳಕತ್ತನ ಅಲ್ಲ, ನಾನು ಏನು ಹೇಳಕತ್ತನ ನಿಮ್ಗೆ ಅರ್ಥ ಆಗತ್ತೇನ? ನಾನು ಹೇಳೋದು ನಿಮಗೆ ಒಳ್ಳೇದಕ್ಕನ. ಸುಮ್ಮನೆ ನೀವು ನನ್ನ ತಲೆ ತಿನ್ನಕ್ಕೆ ಹೋಗಬೇಡ್ರಿ. ನನ್ನ ಜೀವನದಾಗ ನಾನು ಮುಂದೆ ಹೋಗ್ಬೇಕಂದ್ರೆ ನಿಮ್ಮಿಂದ ನಾನು ದೂರನ ಇರಬೇಕು. ನೋಡ್ರಿ, ನನಗೆ ಇನ್ನೊಂದು ಮದುವೆ ಆಗೋಕ್ಕೆ ಒಪ್ಪಿಗೆ ಇಲ್ಲ. ಕಷ್ಟನ ಸುಖನೋ ನಾನು ಅಪ್ಪ ಅಮ್ಮನ ಒಪ್ಪಿಸಿ ನಾನು ಇವ್ರ ಜೊತೆ ಜೀವನ ಮಾಡ್ಬೇಕಂತ ಅನ್ಕೊಂಡ್ಬಿಟ್ಟಾನ. ಅನ್ಕೊಂಡು ಬಿಡುದೇನ, ನಾನು ಅವ್ರ ಜೊತೆನ ಜೀವನನ ಮಾಡ್ತಾನೆ. ಯಾಕಂದ್ರೆ ಕಷ್ಟನೋ ಸುಖನೋ ತಾಳಿ ಕಟ್ಟಿರೋ ಗಂಡ ಅವರು. ಹೊಡಿತಾರೋ ಬಡಿತಾರೋ, ಹೊಡೆದ್ರು ಆಗಲಿ ಬಡಿದ್ರು ಆಗಲಿ ಸಾಯಿಸಿದ್ರು ಆಗಲಿ, ನಾನು ಅವ್ರ ಜೊತೆನ ಬದುಕಬೇಕು. ಯಾಕೆ ಹೇಳ್ರಿ? ಒಂದಿನದ 2 ದಿನದ ಅಲ್ಲ ನಮ್ಮ ಸಂಬಂಧ, ಸಾಯೋವರೆಗೂ ಇರಬೇಕಾಗಿರೋದು. ಅವ್ರು ಇನ್ನೊಬ್ರಿಗೆ ಯಾರಿಗೋ ತಾಳಿ ಕಟ್ಟಿದ್ರು ಅಂತೇಳಿ ನಾನು ಅವ್ರನ್ನ ಬಿಟ್ಟು ಹೋದ್ರೆ ನನಗೆ ಅವ್ರಿಗೆ ಏನು ವ್ಯತ್ಯಾಸ ಐತಿ? ಕಷ್ಟ ಬರ್ತೈತಿ ನಿಜ, ಹಾಗಂತ ಅವ್ರು ನನಗೆ ದ್ವೇಷ ಮಾಡ್ತಾರೆ ಅನ್ನೋದು ನಿಜ. ಹಾಗಂತ ಅವ್ರು ಮಾಡಿದ್ದನ್ನು ನಾನು ಮಾಡ್ಬೇಕೇನ? ಅವ್ರಿಗೆ ನಾನು ಅನ್ನೆ, ಆದ್ರೆ ಎಲ್ಲೋ ಒಂದು ಮನಸ್ಸಿನಾಗ ಅವ್ರಿಗೆ ನನ್ನ ಮ್ಯಾಗ ಪ್ರೀತಿ ಐತೆ ಅನ್ನೋದು ನನಗೆ ಗೊತ್ತಾತ. ಅದು ಗೊತ್ತಾದ್ಮೇಲೆ ನನಗೆ ಅನಿಸ್ತು ಇವ್ರನ್ನ ನಾನು ಹೆಂಗೆ ಹೊಲಿಸ್ಕೋಬೇಕು ಅನ್ನೋದು ನನಗೆ ಗೊತ್ತೈತಿ ಅಂತ ಹೇಳಿ. ಅಂಥದ್ರಾಗ ನಾನು ಅವ್ರನ್ನ ಬಿಟ್ಟು ನಿಮ್ಮನ್ನ ಜೊತೆ ಬಂದ್ರೆ ನನಗೆ ಅವ್ರಿಗೆ ಏನು ವ್ಯತ್ಯಾಸ ಇರ್ತೈತಿ? ನೀವೇ ಹೇಳ್ರಿ. ನನಗೆ ತಾಳಿ ಕಟ್ಟಿದಾರು, ನನಗೆ ಮದುವೆ ಆಗೈತೆ ಅನ್ನೋದು ಗೊತ್ತಿತ್ತು. ನೀವು ನನ್ನನ್ನು ಪ್ರೀತಿ ಮಾಡೋ ಬದಲು ಮದುವೆ ಆಗದಿರೋ ಹುಡುಗಿನ ಪ್ರೀತಿ ಮಾಡಿದ್ರೆ ನಿಮ್ಮ ಜೀವನನೂ ಚೆನ್ನಾಗಿರ್ತೈತಲ್ಲ. ನಿಮಗೆ ನಾನೊಂದು ಮಾತು ಹೇಳ, ಜೀವನದಾಗ ಕಷ್ಟನ ಪಟ್ಕೊತ ಬಂದನು, ಸುಖ ಅನ್ನೋದನ್ನ ಜೀವನದಾಗ ನಾನು ನೋಡೇನೇ ಇಲ್ಲ. ಮದುವೆ ಆದಾಗಿಂದನು ಹುಟ್ಟಿದಾಗಿಂದನು ಅಪ್ಪ ಅಮ್ಮನ ಕಷ್ಟ ನೋಡ್ಕೊತ ಬನ್ನಿ. ಆವಾಗ ಅವ್ರ ಮನೆ ಇವ್ರ ಮನೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ. ಅಮ್ಮಗೆ ನೋಡಿದ್ರೆ ಕ್ಯಾನ್ಸರ್ ಐತಿ, ಈ ಕಡೆ ಅಪ್ಪ ನೋಡಿದ್ರೆ ಕುಡಿತಾರೆ, ಅಪ್ಪ ನೋಡಿದ್ರೆ ಕುಡುಕ. ಎಲ್ಲ ಕಡೆ ಸಾಲ ಮಾಡಿ ಸಾಲ, ಅಲ್ಲಿ ಸಾಲ ಇಲ್ಲಿ ಸಾಲ ಅಂಥೇಳಿ ಸಾಲಗಾರರು ಮನೆಗೆ ಬರ್ತಿದ್ರು. ನಾನು ಇವ್ರ ಮನೆ ಬಾಂಡೆ ತಿಕ್ಕೆ ಮನ್ಯಾಗ ಒಂದು ಹೊತ್ತಿನ ಗಂಜಿಗೆ ನಾನು ದುಡ್ಯಾಕೆ ಹೋಗ್ತಿದ್ನಿ. ಅಂಥದ್ರಾಗ ಸಾಲಿ ಕೂಡ ಕಲಿಲಿಲ್ಲ ನಾನು. 3ನೇತೆ ಹೋದ್ನೋ 5ನೇತೆ ಹೋದ್ನೋ ಗೊತ್ತಿಲ್ಲ. ಇವ್ರು ಕಲಿದನ್ನು ನೋಡಿ, ಇವ್ರು ಮಾತಾಡೋದನ್ನ ನೋಡಿ ನನಗೂ ಬರ್ತೈತೆ ಅಷ್ಟೆ. ಸಾಲಿ ಕೂಡ ಕಲ್ತಿಲ್ಲ ನಾನು. ಅಂಥದ್ರಾಗ ಕಷ್ಟನ ಪಟ್ಕೊತ ಬಂದೆ. ನನಗೆ ಗೊತ್ತೈತಿ, ಹೋದ ಸರಿ ನನಗೆ ಹಾಕೊಳಕ್ಕೆ ಬಟ್ಟೆ ಇಲ್ದಿದ್ರ ಅವ್ವ ಉಟ್ಕೊ ಸೀರೆನ ಉಟ್ಕೊಂಡು ಹೋಗೇನ್ರಿ ನಾನು. ಅಷ್ಟು ಬಡವ್ರು ನಾವು, ಅಷ್ಟು ಕಷ್ಟ ಪಟ್ಕೊಂಡ ಜೀವನದಾಗ ಇವಾಗ ಈಗೂ ಕಷ್ಟಪಡಾಕತ್ತೀನಿ. ಇನ್ನೂ ಎಷ್ಟು ಕಷ್ಟಪಡ್ಬೇಕು ನಾನು ಈಗ ನಿಮ್ಮನ್ನ ಮದುವೆಯಾಗಿ? ನಾನು ಮತ್ತೆ ತಪ್ಪು ಮಾಡಲೇನ ಹೇಳ್ರಿ? ನೋಡ್ರಿ, ಕಷ್ಟ ಬರ್ತೈತಿ ಅದು ನನಗೆ ಗೊತ್ತು. ಹಾಗಂತ ಕಷ್ಟ ಬಂದಂತೆ ಅಂಜ್ಕೊಂಡು ಕುಂದ್ರು ಮಗಳು ನಾನಲ್ಲ. ಎಷ್ಟು ದಿನ ಬರ್ತೈತಿ ಕಷ್ಟ? 1 ದಿನ 2 ದಿನ? ದೇವರು ಎಷ್ಟು ದಿನ ಅಂತ ಕಷ್ಟ ಕೊಡ್ತಾನೆ? ಹಾಕೊಳಕ್ಕೆ ಬಟ್ಟೆ ಇಲ್ದಿರ ಒಂದೊಂದು ಸರಿ ತೂತು ಬಿಟ್ಟು ಬಟ್ಟೆನ ಹಾಕೊಂಡೋಗೇನ. ಇವಾಗ ಈ ಬಟ್ಟೆನ ಕೊಟ್ಟಿರೋದು ನನ್ನ ಮೊದಲು ಕೆಲಸ ಮಾಡೋಕೆ ಹೋಗ್ತಿದ್ನಲ್ಲ ಆ ಮನೆಯವ್ರು. ಸೀರೆ ಉಟ್ಕೋಬೇಡ, ಸಣ್ಣ ಹಾಕ್ಯದಿ, ಇದನ್ನು ಹಾಕೋ ಅಂತ ಕೊಟ್ರು. ಅವಾಗಿಂದ ಇದನ್ನೊಂದು ಹಾಕೋದು. ಇಲ್ಲ ಅತ್ತಿ ಮನೆಗೆ ಬಂದಮೇಲೆ ತಾಳಿ ಕಟ್ಟಿರೋ ಗಂಡ ಮದುವೆ ದಿನ ಅಂತೇಳಿ ಸೀರೆ ಕೊಡಿಸಿದ್ದನ್ನು ಅದೊಂದು ಇದೊಂದು ಬಿಟ್ಟರೆ ನನಗೆ ಬೇರೆ ಗತಿ ಇಲ್ಲ. ನಿಮಗೆ ಗೊತ್ತೇನ ಇದೆಲ್ಲ? ಇಲ್ಲ, ನಿಮ್ಗೆ ಹೆಂಗೆ ಗೊತ್ತಿರ್ತತಿ? ಬರೀ ಪ್ರೀತಿ ನೋಡ್ರಿ ಸಾಕು, ಪ್ರೀತಿ ಮಾಡಿಬಿಡೋದಲ್ಲ. ಅಲ್ಲ ರೀ, ಅದು ಹೆಂಗೆ ಪ್ರೀತಿ ಆಗ್ತದೆ ನಿಮ್ಗೆ ನನ್ನ ಮೇಲೆ? ನಾನು ಏನು ಚಲೋ ಅದನ್ನು ನನ್ನ ಜೀವನದಾಗ ಕಷ್ಟನ ಪಟ್ಟಿರೋ ಹುಡುಗಿ ಅಂತ ಅವರು ನನಗೆ ತಾಳಿ ಕಟ್ಟಿದಾರೆ ಅಂತೇಳಿ ನಾನು ಖುಷಿ ಪಡ್ಬೇಕಾ? ಅವ್ರು ನನ್ನ ಮುಂದೆ ಇನ್ನೊಬ್ಬಕಿನ ಮದುವೆ ಆದ್ರು ಅಂತೇಳಿ ನಾನು ದುಃಖ ಪಡ್ಬೇಕಾ? ಅದು ಗೊತ್ತಿಲ್ಲದ ನಾನು ಓದಾಡಕತ್ರ ನೀವು ಅವ್ರು ಮಾಡಿದ ತಪ್ಪನ್ನ ನನಗೂ ಮಾಡಂತೇಳಿ ನನ್ನನ್ನು ಪ್ರೀತಿ ಮಾಡ್ತೀನಿ, ನಾನು ಮದುವೆ ಆಗ್ತೀನಿ ಅಂತೀರಲ್ಲ. ಹೆಂಗ್ರಿ ಆಗ್ತೀರಾ? ನೋಡಿ, ನಾನು ಇಷ್ಟು ಕಷ್ಟಪಟ್ಕೊಂಡು ಬಂದಿಲ್ಲ. ರವಿ ಅವರೇ, ನನಗಿರೋದನ್ನು ಹೇಳ್ತಾ ಇದ್ದೀನಿ. ಜೀವನದಾಗ ಬರೀ ನೋವನ್ನೇ ನೋಡಿರೋ ನಾನು. ನನಗೆ ಯಾವಾಗ ಜೀವನದಲ್ಲಿ ಖುಷಿ ಸಿಗುತ್ತೆ ಅಂತ ಕಾಯ್ತಾ ಇದ್ದೀನಿ. ನಂಗೆ ಖುಷಿ ಸಿಗುತ್ತೆ ಇಲ್ವೋ ಗೊತ್ತಿಲ್ಲ, ಹಿಂಗೆ ಸಾಯ್ತಾನ ಅಂತ ಗೊತ್ತಿಲ್ಲ. ಆದ್ರೆ ನಾನು ಅವ್ರ ಜೊತೆಗೆ ಇರಬೇಕು. ಒಂದು ಹೆಣ್ಣಗೆ ಒಂದು ಸರಿ ಕೊರಳಿಗೆ ತಾಳಿ ಬಿದ್ದುಬಿಟ್ರೆ ಮುಗಿದು ಹೋದ್ರಿ. ಅದು ಅವಾಗಿನ ಕಾಲದಾಗ ಅಂತ ನೀವು ಹೇಳ್ಬೋದು. ಆದ್ರೆ ಇವಾಗೂ ನಾನು ಹಂಗೆ ಅಂದ್ಕೊಂಡ ಬಂದೀನಿ. ಅವ್ರು ನನ್ನನ್ನು ಇಷ್ಟಪಡ್ತಾರೋ ಇಷ್ಟಪಡಲ್ವೋ ಗೊತ್ತಿಲ್ಲ, ಆದ್ರೆ ಅವ್ರು ನನ್ನ ಚಂದಗನ್ನ ನೋಡ್ಕೊಳಕತ್ತಾರು. ಯಾವತ್ತೂ ನನ್ನವರು ದ್ವೇಷ ಮಾಡಿಲ್ಲ, ನನ್ನ ಜೊತೆ ನಗ್ನಗ್ದಾನ ಮಾತಾಡ್ತಾರೋ. ಆದ್ರೆ ಇನ್ನೊಂದು ಮದುವೆ ಆಗಿದ್ದಾರೆ ಅನ್ನೋದು ಬಿಟ್ರೆ ಅವ್ರು ನನ್ನ ಜೊತೆ ಚಂದಗನ ಜೀವನ ಮಾಡತ್ತಿದ್ರು. ಅಕ್ಕಿ ಬಂದ ಮೇಲೆ ಅಷ್ಟೇ ಅವರು ನನ್ನನ್ನು ಬಿಟ್ಟಿರೋದು. ಅವ್ವನ ದವಾಖಾನಿಗೆ ತೋರ್ಸೋಕೆ ರೊಕ್ಕ ಇರಲಿಲ್ಲ ರೀ ನನಗೆ. ಆ ಟೈಮ್ದಾಗ ಈ ಮದುವೆ ಅನ್ನೋ ಒಂದು ತಾಳಿ ಕಟ್ಟಿ ನನಗೆ 10 ಲಕ್ಷ ರೂಪಾಯಿನ ಕೊಟ್ಟರವರು. ಆವಾಗಿನ ಟೈಮ್ಗೆ ನನಗೆ ಯಾರೂ ಆಗಲಿಲ್ಲ ಆದವ್ರ ಅವರು. ಇವಾಗ ನಾನು ಅವ್ರನ್ನ ದ್ವೇಷ ಹೆಂಗೆ ಮಾಡಿ ನಿಮ್ಮನ್ನು ನನ್ನ ಮದುವೆ ಆಗಲಿ? ಕಷ್ಟಕ್ಕಾದವ್ರನ್ನ ಯಾವತ್ತೂ ಮರಿಬಾರ್ದು ರೀ. ನಿಜ, ಆದ್ರೆ ನೀವು ಹೇಳಿದ್ದೆಲ್ಲ ನಿಜ. ನೀವು ಕಷ್ಟಪಟ್ಟಿದ್ದೀರಾ,
ನಾವು ಕಷ್ಟಪಟ್ಟಿದ್ದೀವಿ. ಮೊದಲು ನಾವು ಚಿಕ್ಕವ್ರು ಇರ್ಬೇಕಾದ್ರೆ ನಾವು ಕಷ್ಟಪಟ್ಟವ್ರಿ. ನಾವು ಏನು ಹಂಗೆ ಇಷ್ಟು ಬೆಳೆದು ದೊಡ್ಡವರಾಗಿಲ್ಲ. ಇವಾಗೇನೋ ಆರಾಮಾಗಿದ್ದೀವಿ. ನಿಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು. ನೀವು ಜೊತೆ ನಾನಿದ್ರೆ ನಾನು ಚೆನ್ನಾಗಿರ್ತೀನಿ, ನಮ್ಮ ಅಪ್ಪ ಅಮ್ಮ ಚೆನ್ನಾಗಿರ್ತಾರ, ನಿಮ್ಮ ಅಪ್ಪ ಅಮ್ಮ ಚೆನ್ನಾಗಿರ್ತಾರ, ನೀವು ಚೆನ್ನಾಗಿರ್ತೀರಿ ಅನ್ನೋ ಆಸೆಯಿಂದ ಏನೋ ಗೊತ್ತಿಲ್ಲ ನಿಮ್ಮನ್ನು ನೋಡಿದ ಕೂಡಲೇ ನನಗೆ ನಿಮ್ಮ ಮೇಲೆ ಪ್ರೀತಿ ಆಗೈತಿ. ಮದುವೆ ಆದ್ರೆ ಅದು ನಿಮ್ಮನ್ನ ಅಂತ ಅನ್ಕೊಂಡು ಆದ್ರೆ ನೀವು ನೋಡಿದ್ರ ಒಂದು ತಿಂಗಳು ಟೈಮ್ ಬೇಕು ಅಂತ ಅಂದ್ರಿ. ಇವಾಗ ನೋಡಿದ್ರೆ ನನಗೆ ಬೇಡ, ನನ್ನ ಗಂಡನ ಜೊತೆನೇ ಜೀವನ ಮಾಡ್ತೀನಿ ಅಂತೀರಿ. ಆಯಿತು, ನಾನು ನಿಮ್ಗೆ ಬಲವಂತ ಮಾಡಂಗಿಲ್ಲ. ಬಲವಂತ ಮಾಡಿದ್ರೆ ಅದು ಪ್ರೀತಿ ಅನ್ಸ್ಕೊಳ್ಳಲ್ಲ. ಅದಕ್ಕೆ ನಿಮ್ಗೆ ಯಾರ ಜೊತೆ ಇಷ್ಟನೋ ಅವ್ರ ಜೊತೆನೇ ಜೀವನ ಮಾಡಿರಿ. ನಂದು ಏನಾದರೂ ತಪ್ಪಾಗಿದ್ರೆ ನನ್ನ ಕ್ಷಮಿಸ್ಬಿಡ್ರಿ. ಇನ್ನು ಮುಂದೆ ನಾನು ನಿಮ್ಮ ಕಣ್ಣಿಗೆ ಯಾವತ್ತೂ ಕಾಣಿಸಂಗಿಲ್ಲ. ನನ್ನಿಂದನೂ ತಪ್ಪಾಗಿದ್ರೆ ನನ್ನ ಕ್ಷಮಿಸ್ಬಿಡ್ರಿ. ನಾನು ನಿಮಗೊಂದು ತಿಂಗಳು ಟೈಮ್ ಕೊಟ್ಟಿದ್ದು ನಿಮ್ಮ ಒಳ್ಳೆತನ ನೋಡಿ ನಾನು ಅಂದ್ಕೊಂಡು ನಾನು ನಿಮ್ಮಂಥ ಹುಡುಗನ ಅಪ್ಪ ಅಮ್ಮ ತೋರಿಸಿದ್ರೆ ಮದುವೆ ಆಗ್ಬೇಕಂತ ಹೇಳಿ. ಆದ್ರೆ ಯಾಕೋ ಗೊತ್ತಿಲ್ಲ, ಒಂದು ತಿಂಗಳದಾಗ ನನ್ನ ಮನಸ್ಸು ಚೇಂಜ್ ಆಗಿಬಿಡ್ತು. ಅವ್ರು ಮಾಡೋ ಆಟಗಳು, ಆಕೆ ಖುಷಿ ಕಾಡೋ ಆ ಕಾಟ, ಅದನ್ನೆಲ್ಲ ನೋಡಿ ನನಗನ್ನಿಸ್ತು, ನಾನು ಯಾಕೆ ಇಲ್ಲಿ ಹಿಂಗಿರಬೇಕು? ಅವ್ರು ನನಗೆ ತಾಳಿರೋ ಕಟ್ಟಿರೋ ಗಂಡ. ನಾನು ಇನ್ನು ಮುಂದೆ ನನಗಿಷ್ಟ ಬಂದಾಗ ನಾನು ಇಲ್ಲಿ ಬದುಕ್ಬೋದು, ನಾನು ಇಲ್ಲಿ ಇರ್ಬೋದು. ಕಷ್ಟನೇ ಪಡ್ಕೊತ ಬಂದಿರೋ ನಾನು ಇವಾಗಾದರೂ ನಾನು ನೆಮ್ಮದಿ ಆಗಿರ್ಬೋದು. ಆ ನೆಮ್ಮದಿನ ನಾನೇ ಕಟ್ಕೋಬೇಕು ಅನ್ನೋದು ನನಗೆ ಅವಾಗ ಗೊತ್ತಾಯಿತು. ಗೊತ್ತಾದಮೇಲೆ ನಾನು ಸ್ವಲ್ಪ ಬದಲಾಗಿರೋದು. ಇವಾಗ ಬದಲಾಗಿ ನಿಮ್ಮ ಮುಂದೆ ಬಂದು ನಿಂತಿರೋದು. ಈ ಮದುವೆ ಬೇರೆ, ಆ ಮದುವೆ ಬೇರೆ. ಇವಾಗ ಅರ್ಥ ಆಯ್ತಾ? ಜೀವನದಲ್ಲಿ ನಾನು ನೋಡಿರೋ ಕಷ್ಟಗಳು 1, 2 ಅಲ್ಲ ರವಿ, ತುಂಬ ಕಷ್ಟ ನೋಡಿದ್ದೀನಿ. ಹಾಗಾಗಿ ಇನ್ನು ಮುಂದೆ ಕಷ್ಟಪಡೋದಕ್ಕೆ ನನಗೆ ಇಷ್ಟ ಇಲ್ಲ. ಆ ದೇವರು ಒಂದಲ್ಲ ಒಂದಿನ ಖುಷಿ ಕೊಡ್ತಾರಂತ ಕಾಯ್ತಾ ಇದ್ದೀನಿ. ಕೊಡ್ತಾನೆ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಅಂತಾರೆ, ಎಲ್ಲ ಜನ ಅಂತಾರೆ, ಒಂದು ಸರಿ ಕಷ್ಟನೂ ಬರ್ತತಿ, ಒಂದು ಸರಿ ಸುಖನೂ ಬರ್ತತಿ. ಹಾಗಂತ ಕಷ್ಟ ಬಂದಾಗ ಕುಕ್ಕಬಾರ್ದು, ಸುಖ ಬಂದಾಗ ಹಿಕ್ಕಬಾರ್ದು ಅಂತ. ಆದರೆ ಜೀವನದಾಗ ಕಷ್ಟನ ಬಂದ್ರೆ ಸುಖ ಬರೋದನ್ನ ಕಾಯ್ತಾ ಕುಂದ್ರಬೇಕೇನು? ಆ ದೇವ್ರು ಯಾವಾಗ ಕೊಡ್ತಾನಂತೇಳಿ ಇಲ್ಲ, ನಮ್ಮ ಅದನ್ನು ನಾವ ಪಡ್ಕೋಬೇಕನ್ನೋದು ಗೊತ್ತಾಗಿ ಕಷ್ಟ ಪಡಬೇಕು. ನಿಜ, ಕಷ್ಟಪಟ್ರೆ ದೇವರು ಹೊರ ಕೊಡ್ತಾನಂತೇಳಿ ಎಷ್ಟು ದಿನ ಅಂತ ಕಷ್ಟಪಡಬೇಕು ಹೇಳು? ಎಷ್ಟು ದಿನ ಅಂತ ಕಷ್ಟಪಡಬೇಕು ರವಿ? 1 ದಿನ 2 ದಿನ? ಅಥವಾ ಕಳ್ತನ ಮಾಡಬೇಕಾ? ಅಥವಾ ದರೋಡೆ ಮಾಡಬೇಕಾ? ಅಥವಾ ಯಾರನ್ನಾದರೂ ಕೊಲ್ಲಬೇಕಾ? ಈ ಥರ ಮಾಡಿ ಸಂಪಾದನೆ ಮಾಡಬೇಕಾ? ಹಾಂ, ಅಂದ್ರೆ ಈ ಥರ ಎಲ್ಲ ಮಾಡಿದ್ರೆ ದುಡ್ಡು ಕೈಗೆ ಬರುತ್ತಾ? ಕಷ್ಟ ಅಂದರೆ ಅದೇನಾ? ಅಥವಾ ಮೈ ಬಗ್ಗಿಸಿ ಕೆಲಸ ಮಾಡಿದರೆ ಎಷ್ಟು ಕೊಡ್ತಾರ? ಚಾರು ಚೂರು ಅಂದ್ರೂ 1000 2000, ತಿಂಗಳಿಗೆ 10,000, ಮನೆ ಖರ್ಚಿಗೆ ಆಗತ್ತಾ? ಈಗ ಎಲ್ಲನೂ ಜಾಸ್ತಿ ಆಗಿಬಿಟ್ಟತಿ. ಒಂದು ಏನೋ ತೊಗೋಬೇಕಂದ್ರೂ ಇವಾಗ ಅವಾಗಿನ ಕಾಲದಲ್ಲಿ 4 1 ರೂಪಾಯಿ ಇದ್ರೆ ಇವಾಗ 10 ರೂಪಾಯಿ 50 ರೂಪಾಯಿ. ದುಡಿಬೇಕಾದ್ರೆ ದುಡ್ಡಿನ ಬೆಲೆ ಗೊತ್ತಾಗತ್ತಾ? ಖರ್ಚು ಮಾಡಬೇಕಾದ್ರೆ ದುಡ್ಡಿನ ಬೆಲೆ ಗೊತ್ತಾಗತ್ತಾ? ಅದಕ್ಕೆ ನಾನು ಇವಾಗ ನಿರ್ಧಾರ ಮಾಡೀನಿ, ಅವ್ರನ್ನ ದುಡ್ಡಿನ ಆಸೆಗೋಸ್ಕರ ನಾನು ಮದುವೆ ಆಗಿಲ್ಲ, ಅಮ್ಮನಿಗೋಸ್ಕರ ನಾನು ಮದುವೆ ಆದ್ನಿ. ಆದ್ರೆ ಅವ್ರ ಮೇಲೆ ನನಗೆ ಪ್ರೀತಿ ಅನ್ನೋದು ಆಗೈತಿ ರವಿ. ಹಾಗಾಗಿ ನಿಮ್ಮನ್ನು ನಾನು ಒಂದು ಒಳ್ಳೆ ಫ್ರೆಂಡ್ ಅಂದ್ಕೊಂಡು ನಿಮ್ಗೆ ಒಳ್ಳೆ ಮಾತು ಹೇಳ್ತೀನಿ. ನೀವು ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಆಗಿ ಅಂತ ಹೇಳ್ತಾ ನಾನು ಇವಾಗ ಇಲ್ಲಿಂದ ಹೋಗ್ತಾ ಇದ್ದೀನಿ. ಇಲ್ಲ ಅಂದರೆ ನನ್ನನ್ನು ಮರೆತು ನೀವು ಆರಾಮಾಗಿ ಜೀವನದಲ್ಲಿ ಚೆನ್ನಾಗಿ ಖುಷಿಯಾಗಿ ನಿಮ್ಮ ಮದುವೆಗೆ ನನ್ನ ಕರೀರಿ. ನಾನು ನಿಜವಾಗ್ಲೂ ನಿಮ್ಮ ಮದುವೆಗೆ ಬಂದು ವಿಶ್ ಮಾಡ್ತೀನಿ. ನನ್ನ ಮಾತಿಂದ ನಿಮಗೆ ಬೇಜಾರಾಗೈತೆ ಅನ್ನೋದು ಗೊತ್ತು, ಆದರೆ ನೀವು ಮುಂದೆ ಒಳ್ಳೆ ಜೀವನ ಆಯ್ತು ಅನ್ನೋದು ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ. ಸರಿ, ನಾನು ಇನ್ನು ಬರ್ತೀನಿ. ಇನ್ನು ಮುಂದೆ ನಾನು ನಿಮ್ಗೆ ಯಾವತ್ತೂ ಸಿಗಲ್ಲ. ನಿಮ್ಮ ಮದುವೆಗೆ ಕರಿಬೇಕು ಅಂತ ಅನಿಸಿದ್ರೆ ಮನೆಗೆ ಬಂದು ಕರೀರಿ, ನಾನು ನಿಮ್ಮ ಮದುವೆಗೆ ಬರ್ತೀನಿ. ಮಧು, 1 ನಿಮಿಷ, ನನ್ನೊಂದು ಮಾತು ಹೇಳ್ಬೋದಲ್ಲ? ಅಷ್ಟು ಹೇಳಿ. ಚೆನ್ನಾಗಿರೋ ಹುಡುಗಿ ಸಿಗ್ಬೋದು, ಆದರೆ ನಿಮ್ಮಟ್ಟು ಒಳ್ಳೆ ಮನಸ್ಸಿರೋ ಹುಡುಗಿ ನನಗೆ ಸಿಗಲ್ಲ. ಸರಿ, ನೀವು ಹೇಳ್ತಾ ಇದ್ದೀರಾ, ನೀವು ಮಾತು ತಗೊಂಡಿದ್ದೀರಾ ಅಂತೇಳಿ ನಾನು ಮದುವೆ ಆಗ್ತೀನಿ. ಟೈಮ್ ಬಂದಾಗ ಆ ಮದುವೆಗೆ ನಿಮ್ಮನ್ನು ಕರಿಬೇಕು ಅಂತ ಅನಿಸಿದ್ರೆ ಕರಿತೀನಿ. ಸರಿನಾ? ಮನೆಗೆ ಬಂದು ನಿಮ್ಮನ್ನ ಕರಿತೀನಿ. ನಿಮ್ಮ ಗಂಡನ ಜೊತೆಗೆ ನೀವು ಮದುವೆಗೆ ಬರ್ಬೋದು. ನಿಮ್ಮ ಕಷ್ಟ ಎಲ್ಲ ದೂರ ಆಗಲಿ, ನಿಮ್ಮ ಗಂಡನ ಜೊತೆ ನೀವು ಚೆನ್ನಾಗಿ ಜೀವನ ಮಾಡಲಿ ಅಂತ ಆ ದೇವರಲ್ಲಿ ಬಿಡ್ಕೋತೀನಿ. ನೀವಿನ್ನು ಹೋಗಿ ಬನ್ನಿ. ಥ್ಯಾಂಕ್ ಯು ಸೋ ಮಚ್ ರವಿ. ನಿಮ್ಮ ಜೀವನದಲ್ಲಿ ಒಳ್ಳೆ ಹುಡುಗಿ ಸಿಗಲಿ ನಾನು ಆ ದೇವರಲ್ಲಿ ಕೇಳ್ಕೊತೀನಿ. ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ತಂಗಿನ ಚೆನ್ನಾಗಿ ಕಲಿಸಿ ಅಂತ ಹೇಳ್ತಾ ನಾನಿವತ್ತು ನಿಮಗೆ ಇಲ್ಲಿಗೆ ಗುಡ್ ಬೈ ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ನೀವು ನನ್ನ ಕಣ್ಣಿಗೆ ಕಾಣಿಸ್ಕೋಬೇಡಿ. ಇಲ್ಲ, ನಾನೇ ನಿಮ್ಮ ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ. ಬರ್ತೀನಿ. ಸಾರಿ, ಹೋಗ್ತೀನಿ. ಸರಿ ಮಧು, ಹೋಗಿ ಬನ್ನಿ. ಯಾಕೆ ದೇವ್ರೆ ನನಗೆ ಹಿಂಗೆ ಮಾಡಿದೆ? ಪ್ರೀತಿ ಸಿಗುತ್ತೆ ಅಂತ ಅಂದ್ಕೊಂಡು ಇಲ್ಲಿವರೆಗೂ ಬಂದ್ರ ಪ್ರೀತಿನ ಬೇಡ ಅಂತ ಕಾಲಲ್ಲಿ ಒದ್ದು ಹೋಗ್ಬಿಟ್ರಲ್ಲ. ನನ್ನ ಪ್ರೀತಿ ಮಾಡೋದೇ ತಪ್ಪ? ಸಾರಿ ರವಿ, ನಾನು ಸಾಧಿಸೋದು ತುಂಬಾ ಐತಿ. ಹಾಗಂತ ನಿಮ್ಮನ್ನು ನಾನು ಸೆಂಟ್ರಿಗೆ ತೊಗೊಂಡು ಬಂದು ನಿಮಗೆ ತೊಂದರೆ ಕೊಡೋಕೆ ನನಗಿಷ್ಟ ಇಲ್ಲ. ಇವಾಗ ನಾನು ಸಾಧನೆ ಮಾಡಬೇಕು. ನನ್ನನ್ನು ತುಳಿಯೋಕ್ಕೆ ಬಂದವ್ರನ್ನ ಕಾಲಲ್ಲಿ ತುಳಿದು ನಾನು ಮೇಲೆ ಎದ್ದು ನಿಲ್ಲಬೇಕು. ಹಾಗಾಗಿ ನನಗೆ ಕಷ್ಟಗಳು ಜಾಸ್ತಿ ಇದೆ. ಅದನ್ನ ನಿಮ್ಮ ಮುಂದೆ ಹೇಳ್ತಾ ನಿಮ್ಮ ಪ್ರೀತಿ ಬಲಿಯಲ್ಲಿ ನಾನು ಬಿದ್ದು ಅದನ್ನೆಲ್ಲ ನಾನು ಅನುಭವಿಸ್ಬೇಕಾಗತ್ತೆ. ಅದರಲ್ಲಿ ನೀವು ಸಫರ್ ಆಗಬೇಕಾಗತ್ತೆ. ಅದಕ್ಕೆ ಬೇಡ, ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ.
ನನ್ನ ಜೀವನದಲ್ಲಿ ಏನು ಬರುತ್ತೋ ಅದನ್ನ ನಾನು ಸಾಧಿಸ್ತೀನಿ. ನಿಮ್ಮ ಮೇಲೆ ಪ್ರೀತಿ ಇತ್ತು ನಿಜ, ನಿಮ್ಮನ್ನು ಮದುವೆ ಆಗ್ಬೇಕು ಅಂದ್ಕೊಂಡಿರೋದು ನಿಜ. ಆದ್ರೆ ಇವಾಗ ಯಾಕೋ ಮನಸ್ಸು ಚೇಂಜ್ ಆಗಿದೆ. ತಾಳಿ ಕಟ್ಟಿರೋ ಗಂಡನ ಪಡ್ಕೋಬೇಕು ಅನ್ನೋದೇ ನನ್ನ ಹಠ ಆಗಿದೆ. ಇವಾಗ ಅದನ್ನು ಸಾಧಿಸ್ಬೇಕು. ಕಟ್ಕೊಂಡಿರೋ ಗಂಡನ ಹೆಂಗೆ ಪಡ್ಕೋಬೇಕು ಅನ್ನೋದನ್ನು ಕಲ್ಕೋಬೇಕು ಅಷ್ಟೇ. ನಿಮ್ಮನ್ನು ನೋಡಿದ್ರೆ ನನಗೆ ಬಿಟ್ಟು ಹೋಗೋದಕ್ಕೂ ಆಗತ್ತಿಲ್ಲ. ನಿಮ್ಮನ್ನು ನಿಜವಾಗ್ಲೂ ನಾನು ತುಂಬಾ ಪ್ರೀತಿ ಮಾಡಿದೆ ರವಿ. ಆದರೆ ಆ ದೇವರು ನನಗೆ ಮತ್ತೆ ನಿಮ್ಮ ಪ್ರೀತಿನ ಬೇಡ ಅಂತ ನಿರಾಕರಿಸುವಾಗ ಮಾಡ್ದೆ. ಯಾಕೆ ಹೇಳಿ, ನನ್ನ ಜೀವನದಲ್ಲಿ ನಾನು ಕಷ್ಟ ನೋಡಬೇಕು ಅನ್ನೋದು ಆ ದೇವರ ಆಸೆ ಆಗಿಬಿಟ್ಟತಿ. ಸೊ ಅದಕ್ಕೆ ನಾನು ಬರ್ತೀನಿ ರವಿ. ನಿಮ್ಮ ಜೀವನ ಚೆನ್ನಾಗಿರಲಿ ಆ ದೇವರಲ್ಲಿ ಕೇಳ್ಕೊಂತ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ ರವಿ. ನೀ ಹೋಗಿ ಮಾತಾಡ. ಆ ಹಾಳಾದಕ್ಕೆ ಹೋದ್ಲ, ನೀನೇ ಅವನ ಮನಸ್ಸಿನ ಒಲಿಸ್ಕೋಬೇಕು. ಇಲ್ಲ ಅಂದ್ರೆ ಅವನು ಕೆಟ್ಟ ಕೆರಾಡ್ದೋಕ್ಕಾನ, ಓಡೋಗ. ಸರಿ ಆಂಟಿ. ಅವ್ವ ನೋಡಿದ್ರೆ ಅವ್ನ ಮದುವೆ ಆಗಬೇಡ ಅಂತಾಳೆ. ಆದರೆ ಇವನ ಮೇಲೆ ನನಗೆ ಪ್ರೀತಿ ಐತೆ ಅಂತೇಳಿ ಇವ್ನ ಮದುವೆ ಆಗಬೇಕಂದ್ರೆ ಇವ್ನು ಯಾವಾಗಿನ ಪ್ರೀತಿ ಮಾಡಕತ್ತಾನೆ. ಏನು ಮಾಡ್ಬೇಕಂತ ಒಂದು ತಿಳಿದಂಗೆ ಆಗೈತಿ. ರವಿ ಮಾತಾಡಿದ್ದಾಯ್ತಾ? ನಿಮ್ಮ ಹುಡುಗಿ ಹೋದ್ಲಾ? ಏನಾಯ್ತು? ನೀವು ಅವ್ರನ್ನೇ ಮದುವೆ ಆಗ್ತೀರಾ? ಮನಸ್ಸು ಒಡೆದೋಗೈತಿ. ನೀ ನನ್ನ ಪ್ರೀತಿ ಮಾಡ್ತಾ ಇದೀಯಲ್ಲ, ಆದರೆ ಅವಳು ನನ್ನ ಪ್ರೀತಿ ಮಾಡತ್ತಿಲ್ಲ. ನಾನು ಅವಳಿಗೆ ಇಷ್ಟ ಇಲ್ಲ. ನಿನಗೆ ನಾನು ಇಷ್ಟ ಆಗಿರೋ ಹಾಗೆ ಅವಳಿಗೆ ನಾನು ಇಷ್ಟ ಆಗಿಲ್ಲ. ನನ್ನ ಬೇಡ ಅಂತ ಕಾಲಲ್ಲಿ ಒದ್ದೋಗ್ಬಿಟ್ಲು. ಏನು ಹೇಳ್ತಾ ಇದ್ದೀರಾ? ನಿಜ ಹೇಳ್ತಾ ಇದ್ದೀರಾ? ಹಾಗಾದರೆ ನಮ್ಮಿಬ್ಬರ ಮದುವೆಗೆ ನೀವು ಒಪ್ಪಿಗೆ ಕೊಡ್ತೀರಾ?